1 ಕಪ್ ಅಕ್ಕಿ ಹಿಟ್ಟಿದೆಯಾ? ಹಾಗಾದರೆ ಕೇವಲ 15 ನಿಮಿಷದೊಳಗಡೆ ಈ ರೆಸಿಪಿನ ಮಾಡ್ಕೊಬಿಡ್ಬೋದು. ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಕೇವಲ 3ರಿಂದ 4 ಪದಾರ್ಥ ಇದ್ದರೆ ಸಾಕು. ಬನ್ನಿ ಶುರು ಮಾಡೋಣ. ಮೊದಲಿಗೆ ಅಕ್ಕಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಯಾವುದೇ ಅಕ್ಕಿ ಹಿಟ್ಟಾಗಲಿ ಅಂಗಡಿದು ಮನೆಯದು ಅದನ್ನು ಜರಡಿ ಹಿಡಿದು ಫೈನ್ ಪೌಡರ್ ಆಗಿ ಇರಬೇಕು, ಆಗಲೇ ಚೆನ್ನಾಗಿ ಬರೋದು. ನಂತರ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಹಿಟ್ಟಿಗೆ 1 ಕಪ್ ಆಗುವಷ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ನೀರೆಲ್ಲ ಈ ರೀತಿ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ನ ಆಫ್ ಮಾಡ್ಕೊಬಿಡಿ. ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಬರೋಣ. ನೀವು ನೀರಿನ ಅಳತೆ ಬಗ್ಗೆ ಯೋಚನೆ ಮಾಡೋದೇ ಬೇಡ, ಹಾಗೆ ನಿಮಗೂ ಡೌಟು ಸಹ ಬೇಡ. ಏನಾದರೂ ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅಂತ ಯೋಚನೆ ಮಾಡೋದೇ ಬೇಕಾಗಿಲ್ಲ. ಇಲ್ಲಿ ಪರ್ಫೆಕ್ಟಾಗಿ 1 ಕಪ್ ಹಿಟ್ಟಿಗೆ 1 ಕಪ್ ನೀರು ಎಕ್ಸಾಕ್ಟಾಗಿ ಆಗುತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೀನಿ. ನಿಮಗೆ ತುಂಬ ಸಾಫ್ಟಾಗೇ ಇರುತ್ತೆ ಅಕ್ಕಿ ಹಿಟ್ಟು. ನೀರಿಗೆ ಹಾಕಿದ್ಮೇಲೂ ಸೌಟನ್ನ ಬಳಸ್ಕೊಂಡು ಈ ರೀತಿ ಎಷ್ಟಾಗುತ್ತೋ ಅಷ್ಟು ಮಿಕ್ಸ್ ಮಾಡಿಕೊಳ್ಬೇಕು. ಅನಂತರ ಇದನ್ನು 1-2 ನಿಮಿಷ ಬಿಟ್ಬಿಡಿ. ನಮಗೆ ಕೈಯಿಂದ ಹಿಟ್ಟನ್ನು ನಾದ್ಕೊಳ್ಳೋಕ್ಕೆ ಸ್ವಲ್ಪ ಆರಬೇಕಲ್ವಾ. 1-2 ನಿಮಿಷ ಬಿಟ್ಟರೆ ಇದು ಬೆಚ್ಚಗಾಗಿರುತ್ತಲ್ಲ, ಆಗ ಇದಕ್ಕೆ ಖಾರಕ್ಕೆ ತಕ್ಕಂತೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅನಂತರ 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗುವಷ್ಟು ಅಜ್ವೈನ್ನ ಹಾಕ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರು. 1 ಸ್ಪೂನ್ ಆಗುವಷ್ಟು ಕಲೋಂಜಿ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಇದೆಲ್ಲ ಅಂಗಡಿಲೂ ಸಿಗುತ್ತೆ, ಇದಿಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ನೀವು ಅಜ್ವೈನ್ನೇ 1/2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಈಗ ಯಾವುದೇ ರೀತಿ ನೀರನ್ನ ಹಾಕಬಾರ್ದು. ನೀರೆಲ್ಲ ಪರ್ಫೆಕ್ಟಾಗಿದೆ. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾದ್ಕೋಬೇಕು. ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ನೋಡಿ, ಎಲ್ಲವನ್ನು ನಿಧಾನಕ್ಕೆ ಕೈಯಿಂದ ಚೆನ್ನಾಗಿ 1-2 ನಿಮಿಷ ನಾದ್ಕೊಂಡು ಇದಕ್ಕೆ ಈಗ 4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ನಮಗೆ ಅದು ಹಿಟ್ಟೆಲ್ಲ ಇನ್ನೂ ಸಾಫ್ಟಾಗಿ ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಕೇವಲ 4 ಸ್ಪೂನ್ ಹಾಕ್ಕೊಂಡು ಈ ರೀತಿ 1-2 ನಿಮಿಷ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ತೀರಾ ಸಾಫ್ಟಾಗೂ ಇಲ್ಲ, ತೀರಾ ಗಟ್ಟಿಯಾಗೂ ಇಲ್ಲ. ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ಒಂದು ಸಣ್ಣ ಉಂಡೆನ ತಗೊಂಡು ಕೈಗೆ ಎಣ್ಣೆ ಹಚ್ಕೊಳ್ಳಿ. ಈ ರೀತಿ ಮಾಡಬೇಕಾದ್ರೆ ಕೈಯಿಂದನೇ ನಾನು ಪ್ರೆಸ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಮಾಡಿದಾಗ ಎಡ್ಜಸ್ಸು ಸ್ವಲ್ಪ ದಪ್ಪ ಇರುತ್ತೆ ಅಲ್ಲ, ಕೈಯಿಂದನೇ ನಾರ್ಮಲಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ತೀರಾ ದಪ್ಪನೂ ಇಲ್ಲ, ತೀರಾ ಸಣ್ಣನೂ ಇಲ್ಲ. ನಾವು ನಿಪ್ಪಟ್ಟೆಲ್ಲ ಹೇಗೆ ತಟ್ಕೋತೀವೋ ಅದೇ ರೀತಿ ಇರುತ್ತೆ. ಈಗ ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ. ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಒಂದಾದ್ಮೇಲೆ ಒಂದು ಬಿಡಿ. ಅದು ತಳಕ್ಕೆ ಹೋಗಿ ಒಂದು 30 ಸೆಕೆಂಡ್ ಆದಮೇಲೆ ಅದೇ ಮೇಲೆ ಬರಬೇಕು. ಅಲ್ಲಿ ತನಕ ನಾವೇನು ಟಚ್ ಮಾಡೋಕ್ಕೆ ಹೋಗಬಾರ್ದು. ನಾವು ತಿರುಗ್ಸೋಕೆ ಹೋದರೆ ಅದು ಶೇಪ್ ಹಾಳಾಗಿಬಿಡುತ್ತೆ. ಸೊ ಅದೇ ಈ ರೀತಿ ಮೇಲೆ ಬರಬೇಕು. ಹಾಗೆ ಅದು ನೊರೆ ಎಲ್ಲ ಏನಿದೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಬಣ್ಣನೂ ಚೇಂಜ್ ಆಗುತ್ತೆ. ನೋಡಿ, ಈ ರೀತಿಯೇ 2 ನಿಮಿಷ ಆಗುತ್ತೆ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬೇಯೋದಕ್ಕೆ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಹೈ ಫ್ಲೇಮು ಇಡಬೇಡಿ. ಹಾಗೆ ಲೋ ಫ್ಲೇಮ್ ಇಟ್ಟರೆ ನಿಮಗೆ ಮೆತ್ತಗಾಗ್ಬಿಡುತ್ತೆ ಸ್ಟೋರ್ ಮಾಡಿದ್ಮೇಲೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ತಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಹದವಾಗಿ ಬೇಯಿಸ್ಕೊಳ್ಳೋದ್ರಿಂದ ನೀವೆಷ್ಟು ದಿನ ಇಟ್ಟರೂ ಇದು ಮೆತ್ತಗಾಗೋದಿಲ್ಲ, ಗರ್ಗರಿಯಾಗೇ ಇರುತ್ತೆ. ನೀವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು. ನೋಡಿ, ಗೋಲ್ಡನ್ ಬ್ರೌನ್ ಪರ್ಫೆಕ್ಟಾಗಿ ಬಂದಿದೆ. ಇದು ಜಾಸ್ತಿ ಎಣ್ಣೆನೂ ಸಹ ಕುಡಿಯೋದಿಲ್ಲ. ನೀವು ಬೇಕಾದರೆ ಒಂದು ಟಿಶ್ಯೂ ಮೇಲೆ ಹಾಕಿ ನೋಡಿ. ಈಗ ಎಲ್ಲವನ್ನು ಇದೇ ರೀತಿ ಸುಟ್ಕೊಳ್ಳೋದು. ಇಲ್ಲಿ ಒಂದು ಸ್ವಲ್ಪ ಕರಿಬೇವನ್ನು ತಗೊಂಡು ಜಸ್ಟ್ ಎಣ್ಣೆಯಲ್ಲಿ ಡಿಪ್ ಮಾಡಿ ತೆಗಿತಿದ್ದೀನಿ, ಇದ್ರ ಜೊತೆ ಹಾಕೋಣ ಅಂತ ಅಷ್ಟೇ. ತುಂಬ ಗರಿಗರಿಯಾಗಿ ಸಿಂಪಲ್ ರೈಸ್ ಚಿಪ್ಸ್ ನೋಡಿದ್ರಿ ಅಲ್ವಾ. ಹಲವಾರು ರೀತಿಯ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಯಾರೆಲ್ಲ ಮೊದಲನೇ ಸರಿ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.